ಕಡೆ ಇದ್ದೇ ಇರುತ್ತೆ. ಚಿಕ್ಕ ಹುಡುಗರು ಯಾರು ನೋಡ್ತಿರೋರು ಖಂಡಿತ ಈ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗೇ ಆಗ್ತಾರೆ. ಗಾಯ್ಸ್, ನಾವು RCB ಮ್ಯಾಚ್ ನ ನೋಡ್ತೀವಿ ಅಂತ ಹೇಳಿದ್ವಲ್ಲ, ಬಟ್ ಇವಾಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಜಿಯೋದವರು ಮುಂಚೆ ಫ್ರೀ ಆಗಿ ಕೊಡ್ತಿದ್ರು, ಬಟ್ ಇವಾಗ ನೋಡಿ ಚಾರ್ಜ್ ಮಾಡ್ತಾ ಇದ್ದಾರೆ. 137 rupees ಚಾರ್ಜ್ ಮಾಡ್ತಾ ಇದ್ದಾರೆ. ನನ್ಗಂತೂ ಇವಾಗ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ RCBಗೋಸ್ಕರ ಅಷ್ಟೂ ಮಾಡ್ದಲೇ ಇರ್ತೀನ. ಮತ್ತೆ ಈಚೆ ಹೋಗಿ ನೋಡೋಕ್ಕಿಂತ ಅಲ್ಲಿ 500 ರೂಪಾಯಿ ಮಿನಿಮಮ್ ಸ್ಪೆಂಡ್ ಆಗುತ್ತೆ ಯಾವುದಾದ್ರೂ ಕೆಫೆಗೋ ಅಥವಾ ರೆಸ್ಟೋರೆಂಟ್ಗೆ ಹೋದರೆ. ಸೊ ಬೇಸಿಕಲಿ ಬೆಸ್ಟ್ ಮನೇಲೇ ಕೂತ್ಕೊಂಡು 137 rupeesನ ಕೊಟ್ಟು ರೀಚಾರ್ಜ್ ಮಾಡಿಕೊಂಡು ಇಲ್ಲೇ ನೋಡೋಣ. ಸೊ ಇವಾಗ ಪೇಮೆಂಟ್ ಮಾಡ್ತೀನಿ. ಪೇಮೆಂಟ್ ಆದಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ. ಮತ್ತು ಮ್ಯಾಚ್ ಶುರುವಾಗೋಕ್ಕೆ ಇನ್ನೇನು 10 minutes ಅಷ್ಟೇ ಇರೋದು. ಮತ್ತು ಇವಾಗ ನಾನು ಹೇಳಿದ್ನಲ್ಲ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಳ್ಬೇಕು ಅಂತ. ಇವಾಗ ಪಾಪ್ಕಾರ್ನ್ ಮಾಡಿಸ್ತಿದ್ದೀವಿ ಮನೇಲಿ. 3 ಪಾಪ್ಕಾರ್ನ್ನ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾದರೂ ಜ್ಯೂಸ್ ಗೀಸ್ ಏನಾದರೂ ತರ್ತೀವಿ. ಓಕೆ ಗಾಯ್ಸ್, ಫೈನಲಿ ಇವಾಗ ನಾವು ಪೇಮೆಂಟ್ ಎಲ್ಲ ಮಾಡಾಯಿತು. ಮತ್ತು ನೋಡಿ ಇವಾಗ ಬರ್ತಿದೆ, ನೋಡ್ಬೋದು ನೀವು. ಮತ್ತು ಇವಾಗ ನಮ್ಮ ತಂಗಿ ಪಾಪ್ಕಾರ್ನ ತರಕ್ಕೆ ಹೋಗಿದ್ದಾಳೆ. ಸೊ ಇನ್ನೇನು 5 ನಿಮಿಷ ಅಷ್ಟೇ ಇರೋದು. ಗಾಯ್ಸ್, ನಮ್ಮ ತಂಗಿ ಪಾಪ್ಕಾರ್ನ್ ಯಾವುದ್ರಲ್ಲಿ ತಗೊಂಬಂದವಳು ನೋಡಿ. ತಟ್ಟೆಯಲ್ಲಿ ಯಾವುದೋ ಬೌಲಲ್ಲಿ ತಮ್ಮ ಅಂದರೆ ದಬ್ರಿನೇ ತಂದ್ಬಿಡ್ತಾವಳೆ. ಇಲ್ಲಿ ನೋಡಿ, ಏನು ಹೇಳೋಣ, ಇಲ್ಲ ಹಾಲೆ ಎಲ್ಲ ತಟ್ಟೆಗಳೆಲ್ಲ ತೊಳಿಬೇಕಾಗ್ತಿದೆ. ನೀನು ತೊಳಿತ್ಯಾ? 2 ತಂಡಗಳು ಈ ಸಲ ಕಪ್ ನಮ್ದು ಗಾಯ್ಸ್. ಸೆಟ್ ಆಗಿದೆ, ಟಾಸು ಗೆದ್ದಾಗಿದೆ. ಈಗ ಕಂಡೀಷನ್ಸ್ ನ ಯೂಸ್ ಮಾಡ್ಕೋಬೇಕು. ಗಾಯ್ಸ್, ಫಸ್ಟ್ ವಿಕೆಟ್ ಹೋಯ್ತು. Original decision is out. I've checked the feet. It's a fair delivery. Not out guys. ಲೆಗ್ ಸೈಡ್ ಮೇಲೆ ಇತ್ತು ವೈಡ್. ಗಾಯ್ಸ್, ಇನ್ನೊಂದು ವಿಕೆಟ್. ಸೈಕ್ ಗುರು, ಒಳ್ಳೆ ಬೌಲಿಂಗ್ ಮಾತ್ರ. ವಿಕೆಟ್ ಬಂದಿಲ್ಲ ಡಬ್ಬಿಗೆ ಅಂದ್ರೂ ಕೂಡ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎರಡು 2016ರಲ್ಲಿ ಮಾಡದೇ ಇರೋ ಕೆಲಸ 2026ರಲ್ಲಿ ಮಾಡಿರೋದು. ಕಿಂಗ್ ರೂಲ್ ಮಾಡ್ತಾ ಇದೆ ಪ್ರಿನ್ಸ್ ಸಾಮ್ರಾಜ್ಯನ. ಅಹಮದಾಬಾದ್ ಅಲ್ಲಿ ಆರ್ಭಟಿಸಿದ RCB. ಕಡೆ ಇದ್ದೇ ಇರುತ್ತೆ. ಚಿಕ್ಕ ಹುಡುಗರು ಯಾರು ನೋಡ್ತಿರೋರು ಖಂಡಿತ ಈ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗೇ ಆಗ್ತಾರೆ. ಚಾಂಪಿಯನ್ಸ್ RCB. ಪದೇ ಪದೇ ಗೆದ್ದಾಗ ಅದು ನಮ್ಮ ಸಾಮ್ರಾಜ್ಯ ಆಗುತ್ತೆ. ಆ ಸಾಮ್ರಾಜ್ಯದ ಅಧಿಪತಿ ಯಾರು ಅಂತ ಕೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹೆಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡ್ಬೋದು ಇವಾಗ ಟೆರಸಲ್ಲಿದ್ದೀನಿ. ಮತ್ತು ಇವತ್ತು ನಮ್ಮ ತಂಗಿ ಸ್ಕೂಲ್ಗೆ ಹೋಗ್ತಾವಳೆ. ಇವತ್ತಿಂದ ಸ್ಕೂಲ್ ಸ್ಟಾರ್ಟು. ಮತ್ತು ಇಲ್ಲಿ ನೋಡಿ ಹಪ್ಪಳ ಇನ್ನೂ ಹಂಗೆ ಇದೆ, ನಿನ್ನೆ ಹಾರಾಕಿದ್ರಲ್ಲ, ಮತ್ತೆ ಬೆಳಗ್ಗೆ ತಂದು ಹಾರಾಕಿದ್ದೀವಿ. ಲೈಕ್ ಏನು ಗೊತ್ತಾ, ಎಷ್ಟು ಒಣಗುತ್ತೋ ಅಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಾಗಿರುತ್ತೆ. ಸೊ ಬನ್ನಿ ನೋಡೋಣ ಏನು ಮಾಡ್ತಾವ್ರೆಲ್ಲ. ನೋಡಿ ರೆಡಿ ಆಗೋರು, ಹೂವು ಎಲ್ಲ ಮುಡ್ಕೊಂಡು. ಯಾರೇ ಮುಡ್ಸಿದ್ದು? ತಿನ್ನಿಸ್ಬೇಕು ಇವಳಿಗೆ. ಬಾಯ್ ಗೈಸ್, ನೋಡಿ ಹೋಯ್ತವ್ರೆ ಸ್ಕೂಲಿಗೆ. ಗೈಸ್, ಇವಾಗ ನೋಡಿ ನಮ್ಮಮ್ಮ ಬಟ್ಟೆ ಹಾರಾಕಕ್ಕೆ ಬಂದೈತೆ ಮೇಲೆ. ನೋಡಿ ಬಟ್ಟೆಗಳು, ಗಾಳಿ ಮಾತ್ರ ಸಕ್ಕದಾಗಿ ಬೀಸ್ತೈತೆ. 2 ಹೂವು ಬಿಟ್ಟೈತೆ ನಮ್ಮ ಗಿಡದಲ್ಲಿ. ಏನು ಅದು? ದಾಸವಾಳ ಹೂವು. ಎತ್ಕೊಂಬಿಡೋಣ, ಮಧ್ಯಾಹ್ನಕ್ಕೆ ಎತ್ಕೊಂಬ. ಗಾಯ್ಸ್ ನೋಡಿ, ನಾವು ತರಕಾರಿ ತರಕ್ಕೆ ಹೋಗಿದ್ದು. ಬ್ರಾಕ್ಲಿ ತಂದಿದ್ದೀವಿ. ಮತ್ತು ಇದೇನಿದು? ಹೂಕೋಸು ಅಲ್ಲ, ಹೂಕೋಸ ಇದು ಕಾಲಿಫ್ಲವರು, ಇದು ಡ್ರಮ್ ಸ್ಟಿಕ್ಕು, ಆಮೇಲೆ ಇದು ಮೂಲಂಗಿ, ಇದು ಕ್ಯಾರೆಟು, ಆಮೇಲೆ ಸ್ವಲ್ಪ ಫ್ರೂಟ್ಸು. ಇಲ್ಲಿ ನಮ್ಮ ಅಜ್ಜಿ ಏನು ರೊಟ್ಟಿ ಮಾಡ್ತಾಯಿದ್ದೆ. ರೊಟ್ಟಿ ಬಿಸಿ ಬಿಸಿ ರೊಟ್ಟಿ.
ಅಮ್ಮ ಆಪಲ್ ರೇಟ್ ಜಾಸ್ತಿ ಕಣಮ್ಮ. 300 ರೂಪಾಯಿ. ಆ ಚಿಕ್ಕ ಇಷ್ಟಿಷ್ಟೇ ದಪ್ಪ ಅವೇ, ಅದು ಅಷ್ಟೇನೆ. ಎರಡೆರಡು ಸೌತೆಕಾಯಿ ರೇಟ್ ಜಾಸ್ತಿ. ಎಲ್ಲ ರೇಟ್ ಜಾಸ್ತಿನೇ. ಇವಾಗ ನಮ್ಮ ಅಜ್ಜಿ ಒಂದು ಕೆಲಸನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಪ್ಳಗಳು ಇದೆಯಲ್ಲ, ಈ ಹಪ್ಳಗಳನ್ನೆಲ್ಲ ಎತ್ಕೊಂಬ ಅಂತವ್ರೆ. ಗೊತ್ತಿಲ್ಲ ಗಾಯ್ಸ್ ಇವಾಗ ಒಬ್ಬನೇ ಹೆಂಗೆ ಎತ್ಕೊಳೋದು ಅಂತ. ನೋಡೋಣ ಬನ್ನಿ, ಟ್ರೈ ಮಾಡೋಣ ಯಾವ ಥರ. ಮತ್ತೆ ಬಿಸಿಲು ನೋಡಿ, ಸಖತ್ ಬಿಸಿಲಿದೆ, ಕಾಲು ಬೇರೆ ಸುಡ್ತೈತೆ. ಎಲ್ಲ ಒಂದೊಂದೇ ಬೀಳ್ತೈತೆ ನೋಡಿ. ಫೈನಲಿ ಈ ಥರ ಇಟ್ಕೊಂಡೆ. ಮತ್ತು ಏನು ಗೊತ್ತಾ, ಇದು ಲೈಕ್ ಬೇಗ ಪುಡಿ ಆಗಿಬಿಡುತ್ತೆ ಏನಾದರೂ ಬಿದ್ದರೆ. ಅದನ್ನು ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಇವಾಗ ಕೆಳಕ್ಕೆ ಹೋಗೋದೇ ಟಾಸ್ಕ್ ಇರೋದು. ಇಲ್ಲಿ ನೋಡಿ, ಇಷ್ಟೇ ಜಾಗ ಇರೋದು, ಇವಾಗಿರೋದು ಟಾಸ್ಕು. ಹೊಡೆದೋದ್ರೆ ಆಮೇಲೆ ಚೆನ್ನಾಗಿರಲ್ಲ ಗೈಸ್, ಗೊತ್ತಲ್ಲ. ಹೊಡೆದೋದ್ರೆ ಚೆನ್ನಾಗಿರಲ್ಲ. ಓಕೆ, ಫೈನಲಿ ನೋಡಿ ಇಲ್ಲಿ ಇಕ್ತೀನಿ ನೋಡಿ, ಇಲ್ಲಿ ಇಟ್ಬಿಡ್ತೀನಿ. ಬಟ್ ಇನ್ನೊಂದು ಎತ್ಕೊಂಬರ್ಬೇಕು. ಇವಾಗ ನಾವು ಹಪ್ಳ ತಗೊಂಡು ಬಂದ್ವಲ್ಲ, ಅದನ್ನ ಇವಾಗ ನಮ್ಮ ಅಜ್ಜಿಗೆ ಕೊಡ್ತಾ ಇದ್ದೀನಿ ಕರ್ಕೊಡಕ್ಕೆ. ಹೋಗಿ ಮಸ್ತ್ ಇದನ್ನ ಕರ್ಸ್ಕೊಂಡು ತಿನ್ನೋಣ ಬನ್ನಿ. ಊಟಕ್ಕೆ ಮಸ್ತು ನೆಂಚ್ಕೊಂಡು. ಎಷ್ಟು ಎಣ್ಣೆ ಹಾಕ್ತಾವ್ರೆ, ಎಣ್ಣೆ. ಗಾಯ್ಸ್, ಈ ವ್ಲಾಗಲ್ಲಿ ನೀವು ಅನ್ಕೊಬೋದು ನಮ್ಮ ತಂಗಿ ಎಲ್ಲಪ್ಪ ಅಂತ. ಆ್ಯಕ್ಚುಲಿ ಇವತ್ತಿಂದ ಅವಳಿಗೆ ಕ್ಲಾಸಸ್ಸು ಶುರು ಆಗಿದೆ. ಮತ್ತು ಇನ್ಮೇಲೆ ವ್ಲಾಗಲ್ಲಿ ಅವಳು ಅಷ್ಟೊಂದು ಕಾಣಿಸ್ಕೊತಾಳೆ, ಬಟ್ ಅಷ್ಟೊಂದು ಇರಲ್ಲ, ನೋಡ್ಬೋದು ನೀವು. ಮತ್ತು ನಮಗಂತೂ ಮನೇಲಿರೋರಿಗೆಲ್ಲ ಸಖತ್ತು ಲೈಕ್ ಒಂಥರ ಮನೆಯೇ ಶಾಂತಿ ಆಗಿಬಿಟ್ಟಿದೆ. ಅವಳಿಲ್ವಲ್ಲ, ಅದಕ್ಕೇ ಸ್ವಲ್ಪ ದಿವಸ ಅಷ್ಟೇ. ಮತ್ತು ಇವಾಗ ಇನ್ನೇನು ಬರೋ ಟೈಮ್ ಆಯಿತು. ಅವಳು ಯೂಶ್ವಲಿ 4 ಇಲ್ಲ 4:30ಗೆ ಬರ್ತಾಳೆ, 4:30ಗೆ ಮನೆಗೆ. ಸೊ ಅವಳು ಬಂದ್ಮೇಲೆ ತೋರಿಸ್ತೀನಿ ರೀ ಯಾವ ಥರ ಬಂದಿರ್ತಾಳೆ. ಗಾಯ್ಸ್, ಯಾರು ಬಂದ್ಲು? ಏನು ಮೇಡಮ್, ಎಲ್ಲೋಗಿದ್ರಿ? ಹಾಂ, ಇದು ಯಾವುದೇ ಬಟ್ಟೆ ಗೋವಾದು? ಹೆಂಗಿತ್ತು ಸ್ಕೂಲು? ಉಳ್ಳಾಡ್ತಿರೋದು ನೋಡಿ ಗೈಸ್, ಹೆಂಗೆ ಉಳ್ಳಾಡ್ತಾಳೆ. ಅನಕೊಂಡ ಉಳ್ಳಾಡಲ್ವಾ, ಹಂಗೆ ಓಡಾಡ್ತಾಳೆ ಇವಳು ಅಲ್ವೇನೆ? ಹಾಂ, ಸ್ಕೂಲ್ ಹೆಂಗಿತ್ತು ಹೇಳು? ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳಿ, ನಮ್ಮನ್ನು ನೋಡೋರಿಗೆ ಏನು. ಮಾವಿನಕಾಯಿ ಅಂದರೆ ಸಖತ್ ಇಷ್ಟ ಗೈಸ್, ಅದಕ್ಕೆ ಇವಾಗ ಫಸ್ಟು ಸ್ಕೂಲಿಂದ ಬಂದಿದ ತಕ್ಷಣ ಮಾವಿನಕಾಯಿ ತಿನ್ನಕ್ಕೆ ಹೋಗ್ತಾವಳೆ ನೋಡಿ. ಬಂದು ನಾನು ತಿಂದೆ ನೋಡಿ, ಮಾವಿನಕಾಯಿ ತಂದು ತಿಂತಾವಳ ಅಲ್ಲೋಡಿ. ಯಪ್ಪ, ಅಷ್ಟಿಷ್ಟನಾ ನಿಂಗೆ? ಹಾಂ, ಊಟ ತಿನ್ನಲ್ಲ. ಮೂರು ಸತ್ತು ಊಟ ತಿಂದು ನಾನು ಮುದ್ದೆ ತಿನ್ನಲ್ಲ. ಹೌದಾ? ಹಾಂ, ಅಲ್ಲಿ ಟಿವಿ ತೋರಿಸಿದ್ರು. ಟಿವಿ ಸ್ಕೂಲಲ್ಲ? ಓದಕ್ಕೆ ಹೋಗಿಲ್ಲ ಹಂಗಾರೆ, ಟಿವಿ ನೋಡಕ್ ಹೋದ? ಅಲ್ಲೂ ಸಿಂಚಾನ್ ಹಾಕುದ್ರ? ಹ್ಞೂ, ಕತೆಗಳು. ಏನು ಕತೆಗಳು? ತಿನ್ಬೇಕಾದ್ರೆ ಏನು ಡಿಸ್ಟರ್ಬ್ ಮಾಡಬೇಡ್ದು ಗಾಯ್ಸ್ ಇವಳಿಗೆ, ಅಲ್ವೇನೆ? ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.